ದುರುಪಯೋಗ ಮಾಡಿಕೊಂಡ್ರ ಮಾಜಿ ಶಾಸಕ. ಅಧಿಕಾರ ದುರುಪಯೋಗ ಮಾಡಿಕೊಂಡು ಶಾಲೆ ಮುಚ್ಚಲು ಯತ್ನದ ಆರೋಪ ಕೇಳಿ ಬಂದಿದೆ. ತಮ್ಮ ಕಾರ್ಖಾನೆ ನಡೆಸಲು ಶಾಲೆಯನ್ನ ಬಂದ್ ಮಾಡಿಸಲು ಹೊರಟಿದ್ದಾರ ಎಸ್.ಬಿ. ಘಾಟಗಿ. ಮಾಜಿ ಶಾಸಕ ಎಸ್.ಬಿ. ಘಾಟಗಿ ವಿರುದ್ಧ ಬೀದಿಗೆ ಬಂದು ಮಕ್ಕಳು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಬೆಲ್ಲದ ಪುಡಿ ತಯಾರಿಕೆ ಕಾರ್ಖಾನೆ ಬಂದ್ ಮಾಡುವಂತೆ ಒತ್ತಾಯಿಸಿ ವಿದ್ಯಾರ್ಥಿಗಳು ಹಾಗೂ ಪಾಲಕರ ಪ್ರತಿಭಟನೆಯಾಗಿದ್ದು, ಕುಡಚಿ ಪಟ್ಟಣದ ರಾಯಲ್ ಇಂಡಿಯನ್ ಅಕಾಡೆಮಿ ಶಾಲೆಯ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಮುಂದುವರೆದಿದೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕುಡಚಿ ಪಟ್ಟಣದ ಶಾಲೆಯಲ್ಲಿ ಪ್ರತಿಭಟನೆ ನಡೆದು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕುಡಚಿ ಪಟ್ಟಣದ ಶಾಲೆಯಲ್ಲಿ ಪ್ರತಿಭಟನೆ ನಡೀತಾ ಇದೆ. ರಸ್ತೆಯಲ್ಲಿ ಮಲಗಿ ಘೋಷಣೆ ಕೂಗಿ ವಿದ್ಯಾರ್ಥಿಗಳು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. 2011ರಿಂದ ಶಾಲೆ ಆರಂಭವಾಗಿದ್ದು 2021ರಲ್ಲಿ ಶಾಲೆಯ ಪಕ್ಕದಲ್ಲಿ ಕಾರ್ಖಾನೆ ಆರಂಭವಾಗಿದ್ದು, ಶಾಲೆಗೆ ಹೋಗಲು ರಸ್ತೆ ಬಂದ್ ಮಾಡಿರುವ ಹಿನ್ನೆಲೆ ರಸ್ತೆಯಲ್ಲಿ ಕುಳಿತ ವಿದ್ಯಾರ್ಥಿಗಳು ಫೆಬ್ರವರಿ 2025ರಂದು ಕಾರ್ಖಾನೆ ಬಂದ್ ಮಾಡುವಂತೆ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಆದೇಶ ಹೊರಡಿಸಿದ್ದು, ಸ್ಥಳೀಯ ಆಡಳಿತ ಹಾಗೂ ಅಧಿಕಾರ ದುರುಪಯೋಗ ಮಾಡಿಕೊಂಡು ಮತ್ತೆ ಕಾರ್ಖಾನೆ ಆರಂಭ ಮಾಡಿರುವ ಎಸ್.ಬಿ. ಘಾಟಗಿ ಕಾರ್ಖಾನೆ ಆರಂಭಿಸಿ ಶಾಲೆಗೆ ಹೋಗುವ ರಸ್ತೆ ಬಂದ್ ಮಾಡಿರುವ ಘಾಟಗಿಗೆ ಬೆಂಬಲವನ್ನ ನೀಡ್ತಾ ಇದ್ದಾರೆ ಬೆಂಬಲಿಗರು. ಶಾಲೆಗೆ ಹೋಗುವ ರಸ್ತೆ ಬಂದ್ ಮಾಡಿದ ಶಾಲೆ ಮುಚ್ಚುವ ಹುನ್ನಾರ ನಡೆಸಿದ್ದಾರೆ ಎಂದು ಮಾಜಿ ಶಾಸಕ ಎಸ್.ಬಿ. ಘಾಟಗಿ ವಿರುದ್ಧ ಆರೋಪ ಈಗ ಕೇಳಿ ಬರ್ತಾ ಇದೆ. ಏನೇ ಆಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಮಾಡುವುದು ಅಕ್ಷರಶಃ ಇದು ತಪ್ಪು. ಸಿಲ್ವಾ ಅಂತ ಈ ಶಾಲೆಯ ಚೇರ್ಮನ್ ಇದ್ದೀನಿ. ಯಾವ ಸ್ಕೂಲ್ ಸರ್ ಇದು? ರಾಯಲ್ ಇಂಡಿಯನ್ ಅಕಾಡೆಮಿ ಶಾಲೆ ಅಂತ ನಮ್ಮದು. 2011ರಲ್ಲಿ ಈ ಜಾಗದಲ್ಲಿ ನಾವು ಶಾಲೆಯನ್ನು ಶುರು ಮಾಡಿದ್ವಿ ಸರ್. SLC 5 ಬ್ಯಾಚ್ಗಳು ಪಾಸಾಗಿ ಹೋಗಿದ್ದಾವೆ. ಈಗ ಇತ್ತೀಚೆಗೆ ಒಂದು 21ರ ನಂತರ ಇಲ್ಲಿ ಕಾಣ್ತಾ ಇರುವಂಥ ಫ್ಯಾಕ್ಟ್ರಿ, ಬೆಲ್ಲದ ಪುಡಿ ಮಾಡುವ ಒಂದು ಫ್ಯಾಕ್ಟ್ರಿಯನ್ನು ಮಾಜಿ ಶಾಸಕರಾದ ಶ್ಯಾಮ್ ಘಾಟಗಿ ಅವರು ಇಲ್ಲಿ ಕಟ್ಟಕ್ಕೆ ಶುರು ಮಾಡಿದರು. ನಾವು ಅವಾಗ ಅಬ್ಜೆಕ್ಷನ್ ತೆಗೆದಾಗ ಫ್ಯಾಕ್ಟ್ರಿಯಿಂದ ನಿಮ್ಗೆ ಏನು ತೊಂದರೆ ಆಗಲ್ಲ, ಸಣ್ಣ ಫ್ಯಾಕ್ಟ್ರಿ ಇದೆ ಇದು ಅಂತ ಹೇಳಿದರು. ಆದರೆ 23-24 ಸಾಲಿನಲ್ಲಿ 1 ವರ್ಷ 4 ತಿಂಗಳು ಅವರು ಈ ಫ್ಯಾಕ್ಟ್ರಿಯನ್ನು ನಡೆಸಿದರು, ಬೆಲ್ಲದ ಮಾಡೋದನ್ನು. ಅದರಿಂದ ಮಕ್ಕಳಿಗೆ ಬಹಳ ತೊಂದರೆ ಆಯಿತು. ಉಸಿರಾಟದ ತೊಂದರೆ, ಧೂಳು ಮತ್ತು ಈಗ ನೋಡ್ತಾ ಇದ್ದೀರಿ ನೀವೆಲ್ಲ, ಧೂಳು ಬರ್ತಾ ಇದೆ, ಶಬ್ದ ಬರ್ತಾ ಇದೆ, ಕಂಟಿನ್ಯೂಸ್ ಶಬ್ದ. ಮಕ್ಕಳಿಗೆ ಧೂಳಿಂದ, ವಾಸನೆಯಿಂದ, ಶಬ್ದದಿಂದ ಬಹಳ ಮಕ್ಕಳಿಗೆ ತೊಂದರೆ ಆಯಿತು. ನಾವು ಸರ್ಕಾರ ಕಂಪ್ಲೇಂಟ್ ಕೊಟ್ಟು, ಪೊಲ್ಯೂಷನ್ ಬೋರ್ಡಿಗೆ ಕಂಪ್ಲೇಂಟ್ ಕೊಟ್ಟು ಕೋರ್ಟಿಗೆ ಹೋದ್ಮೇಲೆ ಈ ವರ್ಷ 12/2/25ರಂದು ಈ ಫ್ಯಾಕ್ಟ್ರಿ ಕ್ಲೋಸ್ ಆಗಲಿಕ್ಕೆ ಆರ್ಡರ್ ಬಂತು. ಕ್ಲೋಸ್ ಆಯಿತು ಅಂತ ನಾವು ಸಮಾಧಾನ ಪಡುವಷ್ಟಿಗೆ ಮುನ್ಸಿಪಾಲ್ಟಿಯಿಂದ ಒಂದು ಸುಳ್ಳು ಪತ್ರವನ್ನು ತೆಗೆದುಕೊಂಡಿದ್ದಾರೆ. ಈ ಶಾಲೆ ಕಚರಾ ಪಟ್ಟಿಯಿಂದ ಪಕ್ಕದಲ್ಲಿದೆ ಮತ್ತು 10 ವರ್ಷ ಊರಲ್ಲಿ ನಡೀತು ಅಂತ ಸುಳ್ಳು ಪತ್ರವನ್ನು ತೆಗೆದುಕೊಂಡು ಅದನ್ನು ಪೊಲ್ಯೂಷನ್ ಬೋರ್ಡಿಗೆ ಕೊಟ್ಟು ಅದನ್ನು ಇನ್ಫ್ಲುಯೆನ್ಸ್ ಮೇಲೆ ಪುನಃ ಅವರು ಫ್ಯಾಕ್ಟ್ರಿ ಚಾಲೂ ಮಾಡಲಿಕ್ಕೆ ಆರ್ಡರ್ ತೊಗೊಂಡಿದ್ದಾರೆ. ಈಗ ನಾವು ಪುನಃ ಹೈಕೋರ್ಟಿಗೆ ಹೋಗಿದ್ದೀವಿ. ಅದಕ್ಕೆ ಫ್ಯಾಕ್ಟ್ರಿ ಬಂದ್ ಮಾಡಿಸೋ ಒಂದು ಪ್ರಕ್ರಿಯೆ ನಡೀತಾ ಇದೆ. ಆದರೆ ಫ್ಯಾಕ್ಟ್ರಿ ಬಂದ್ ಮಾಡ್ತಾರೆ ಅನ್ನೋ ಒಂದೇ ಉದ್ದೇಶದಿಂದ ಶಾಲೆಗೆ ಬರುವಂಥ ರಸ್ತೆಯನ್ನು ಕಂಪ್ಲೀಟ್ ಬಂದ್ ಮಾಡಿದ್ದಾರೆ. 15 ದಿವಸ ನಡೀತಾ ಇದೆ. ಇನ್ನೊಂದು ರಸ್ತೆ ಇತ್ತು, ಅದನ್ನು ಕೂಡ ಇವತ್ತು ಬೆಳಗ್ಗೆ ಮುಂಜಾನೆ ಶಾಲೆ ಮಕ್ಕಳು ಬರಬೇಕಾದ್ರೆ ಎಲ್ಲ ಬಂದ್ ಮಾಡಿದೆ. ಒಂದು ಮಗು ಕೂಡ ಬರಲಿಕ್ಕಾಗಲಿಲ್ಲ. ಎಲ್ಲ ಮಕ್ಕಳು ಶಾಲೆ ರಸ್ತೆಯಲ್ಲಿ ಕೂತಿದ್ದಾರೆ. ಈಗ ತಹಸೀಲ್ದಾರ್ ಬಂದಿದ್ದಾರೆ, PSI ಬಂದಿದ್ದಾರೆ. ಏನು ಮಾಡ್ತಾರೆ ನೋಡಬೇಕು. ನಮ್ಗೆ ನ್ಯಾಯ ಕೊಡಿಸಿ